ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ತ್ಯಾಜ್ಯ ಅಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಮಗೆ ಬೇಡವಾದಂತಹ ವಸ್ತುಗಳನ್ನ ನಾವು ತ್ಯಾಜ್ಯ ಅಂತೇಳಿ ಕರಿತೀವಿ. ನಮಗೆ ಬೇಡವಾದಂತಹ ವಸ್ತುಗಳನ್ನ ತ್ಯಾಜ್ಯ ಅಂತೇಳಿ ಕರಿತೀವಿ. ನಮ್ಮ ದೇಹದಲ್ಲೂ ಕೂಡ ಬೇಡವಾದಂತಹ ತ್ಯಾಜ್ಯ ಪ್ರತಿದಿನ ಹೊರಗಡೆ ಹೋಗ್ತಾ ಇರುತ್ತೆ ಅಲ್ವಾ? ಹಾಗೆ ನಮ್ಮ ಸುತ್ತಲಿನ ಪರಿಸರದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಶಾಲೆಯಲ್ಲಿ ಬೇಡವಾದಂತಹ ವಸ್ತುಗಳು ಕೂಡ ಇರುತ್ತೆ, ಹೌದಲ್ವಾ? ಆದ್ರೆ ಆ ಬೇಡವಾದ ವಸ್ತುಗಳನ್ನ ನಾವೆಲ್ಲ ಏನ್ ಮಾಡ್ತೀವಿ? ಪ್ರತಿನಿತ್ಯ ಅದನ್ನ ತೆಗೆದು ಹೊರಗಡೆ ಹಾಕ್ತೀವಿ, ಹೌದಲ್ವಾ? ಹಾಕ್ಲೇಬೇಕು. ಯಾಕೆ ಅಂತ ಅಂದ್ರೆ ನಮಗೆ ಬೇಕಾದ ವಸ್ತುಗಳನ್ನ ತಗೋಬೇಕು ಅಂದ್ರೆ ಬೇಡವಾದ ವಸ್ತುಗಳನ್ನ ನಾವು ಹೊರಗಡೆ ಹಾಕ್ಲೇಬೇಕು, ಹೌದಲ್ವಾ? ಹಾಗಾಗಿ ಏನ್ ಮಾಡ್ತೀವಿ? ಬೇಡವಾದಂತಹ ವಸ್ತುಗಳು ಯಾವುದೇ ಇರ್ಬೋದು ಅದೆಲ್ಲವನ್ನೂ ಕೂಡ ಹೊರಗಡೆ ಹಾಕ್ತೀವಿ. ನಾವು ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡ್ಬೇಕಾದ್ರೆ ತರಕಾರಿ ಕಟ್ ಮಾಡ್ತಿರ್ತಾರೆ, ಹೌದಲ್ವಾ? ಅಲ್ಲಿ ಚೆನ್ನಾಗಿರುವಂತಹ ತರಕಾರಿಗಳನ್ನೆಲ್ಲ ಒಂದ್ ಕಡೆ ಇಟ್ಕೋತಾರೆ. ಈಗ ಕ್ಯಾರೆಟ್ ಅದನ್ನೆಲ್ಲ ಮೇಲೆ ಒದ್ದು ಪಕ್ಕಕ್ಕೆ ಇಡ್ತಾರೆ. ಕ್ಯಾರೆಟ್ ಚೆನ್ನಾಗಿರೋದನ್ನ ಏನ್ ಮಾಡ್ತಾರೆ? ತುರ್ದ್ಬಿಟ್ಟು ಪಲ್ಯ ಮಾಡ್ತಾರೆ, ಹೌದಲ್ವಾ? ಹಾಗೆ ಹೀರೆಕಾಯಿ ಮೇಲ್ಗಡೆ ಇರುವಂತಹ ಅದನ್ನೆಲ್ಲ ಎರಿತಾರೆ, ಅದನ್ನ ಪಕ್ಕಕ್ಕೆ ಇಡ್ತಾರೆ. ಚೆನ್ನಾಗಿರುವಂತಹ ತರಕಾರಿ ಹೀರೆಕಾಯಿನ ತೊಳೆದ್ಬಿಟ್ಟು ಕಟ್ ಮಾಡ್ಬಿಟ್ಟು ಸಾಂಬಾರ್ಗೆ ಹಾಕ್ತಾರೆ. ಈರುಳ್ಳಿ ಸಿಪ್ಪೆ ಮೇಲ್ಗಡೆ ಸಿಪ್ಪೆಯನ್ನ ತೆಗಿತಾರೆ, ಒಳಗಡೆ ಈರುಳ್ಳಿಯನ್ನ ಕಟ್ ಮಾಡ್ಬಿಟ್ಟು ಅಡುಗೆ ಪದಾರ್ಥಕ್ಕೆ ಬಳಸ್ತಾರೆ, ಹೌದಲ್ವಾ? ಹಿಂಗೆ ಪ್ರತಿನಿತ್ಯ ಅಡಿಗೆ ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ ಬೇಡವಾದ ವಸ್ತುಗಳು ಇದ್ದೇ ಇರುತ್ತೆ. ನೀವು ಊಟ ಮಾಡುವಾಗ್ಲೂ ಅಷ್ಟೇ, ಊಟ ಮಾಡುವಾಗ ಎಲ್ಲವನ್ನ ತಿಂತೀರಾ. ಮೆಣಸಿನಕಾಯಿ ತಿನ್ನಲ್ಲ, ಕರಿಬೇವಿನ ಸೊಪ್ಪು ಕೆಲವರು ತಿನ್ನಲ್ಲ, ತಿನ್ಬೇಕು ಬಟ್ ಕೆಲವರು ತಿನ್ನಲ್ಲ, ಹೌದಲ್ವಾ? ಮೆಣಸಿನಕಾಯಿನ ತಿನ್ನಲ್ಲ. ಅದನ್ನ ಏನ್ ಮಾಡಿರ್ತೀವಿ? ತಟ್ಟೆಯಲ್ಲಿ ಪಕ್ಕಕ್ಕೆ ಇಡ್ತೀವಿ, ಅದು ಬೇಡ ಅಂತ ಅಲ್ವಾ? ಆ ಬೇಡವಾದ ವಸ್ತುವನ್ನು ಕೂಡ ನಾವು ಬೇರೆ ಕಡೆಗೆ ಹಾಕ್ತೀವಿ ಅಲ್ವಾ? ಹಾಗೆ ನಮ್ಮ ಶಾಲೆ, ನಮ್ಮ ಮನೆಗಳಲ್ಲೇನೆ, ನಮ್ಮ ಮನೆಯಲ್ಲೇ ಫಸ್ಟ್ ತಗೊಳ್ಳೋದಾದ್ರೆ ಮನೆಯಲ್ಲಿ ಕಸ ಬಿಡಿಸ್ತೀವಿ. ಮನೆಯಲ್ಲಿ ಪೇಪರ್ ಬಿದ್ದಿರುತ್ತೆ, ಕಸ ಬಿದ್ದಿರುತ್ತೆ, ಬಟ್ಟೆ ಪೀಸ್ ಬಿದ್ದಿರುತ್ತೆ, ನಿಮ್ದು ಹಾಳೆ ಪೀಸ್ ಬಿದ್ದಿರುತ್ತೆ, ಹೌದಲ್ವಾ? ನಿಮ್ಮ ಕೂದಲು ಬಿದ್ದಿರುತ್ತೆ. ಇವೆಲ್ಲ ಬೇಡವಾದ ವಸ್ತುಗಳು. ಪ್ರತಿನಿತ್ಯ ಏನ್ ಮಾಡ್ತೀವಿ? ನಾವು ಅದನ್ನ ಕಸವನ್ನ ಗುಡಿಸಿ ಒಂದ್ ಕಡೆ ಗುಡ್ಡೆ ಹಾಕಿ ಅದನ್ನ ತೆಗೆದ್ಬಿಟ್ಟು ಹೊರಗಡೆ ಹಾಕ್ತೀವಿ, ಹೌದಲ್ವಾ? ಹೌದಾ ಅಲ್ವಾ? ಹಾಗೇನೆ ನಮ್ಮ ಶಾಲೆಯಲ್ಲಿಯೂ ಕೂಡ ಬೇಕಾದ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ, ಬೇಡವಾದದ್ದನ್ನ ಪ್ರತಿನಿತ್ಯ ನಾವು ಸ್ವಚ್ಛಗೊಳಿಸ್ತಾನೆ ಇರ್ತೀವಿ, ಹೌದಲ್ವಾ? ತರಗತಿಯ ಆ ಒಳಗಡೆನೂ ಕೂಡ ಎಷ್ಟು ಕಸ ಇರುತ್ತೆ. ನೀವು ಪೆನ್ಸಿಲ್ ಹೊಡೆದಿರ್ತೀರಾ, ಅದು ಬೇಡವಾದ ಕಸ, ಹೌದಲ್ವಾ? ಆಮೇಲೆ ಚಿಕ್ಕ ಚಿಕ್ಕ ಚಾಕ್ ಪೀಸ್ಗಳು, ಈಗ ನೋಡಿ ಇಲ್ಲಿ ಈ ಚಿಕ್ಕ ಚಾಕ್ ಪೀಸ್ ಇದೆ, ಇದ್ರ ಮತ್ತೆ ಬರೆಯೋಕ್ಕಾಗಲ್ಲ, ಇದು ಬೇಡವಾದದ್ದು. ಪೇಪರ್ ಹಾಕೋಗ್ಬಿಟ್ಟಿರುತ್ತೆ, ಅದು ಬೇಡವಾದದ್ದು, ಅದನ್ನ ಒಂದ್ ಕಡೆ ಹಾಕ್ತೀರಾ, ಹೌದಲ್ವಾ? ಒಂದ್ ಕಟ್ಟಿ ಮುರಿದಿರೋದು ಬಿದ್ದಿರುತ್ತೆ. ನಮ್ಮ ಶಾಲೆ ಹತ್ರ ಮರಗಳಿರೋದ್ರಿಂದ ಎಲೆಗಳೆಲ್ಲ ಉದುರಿ ಬಂದಿರುತ್ತೆ, ಅವೆಲ್ಲವನ್ನ ಗುಡಿಸ್ಬಿಟ್ಟೆ ಮಾಡ್ತೀರಿ, ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಕಸದ ಬುಟ್ಟಿಗೆ ಹಾಕ್ತೀವಿ, ಹೌದಲ್ವಾ? ಹಾಗೆ ಶಾಲೆಯ ತರಗತಿ ಒಳಗಡೆ ಆಯ್ತು. ತರಗತಿಯ ಹೊರಗಡೆ ಶಾಲಾ ಆವರಣದಲ್ಲಿ ಏನಾಗುತ್ತೆ? ಮರಗಳನ್ನ ನಾಗಲೇ ಹೇಳ್ದಂಗೆ ಜಾಸ್ತಿ ಇರೋದ್ರಿಂದ ಎಲೆಗಳೆಲ್ಲ ಉದುರಿರುತ್ತೆ, ಕಡ್ಡಿಗಳೆಲ್ಲ ಉದುರಿರುತ್ತೆ, ಕೊಂಬೆಗಳು ಬಿದ್ದಿರುತ್ತೆ, ಪೇಪರ್ಗಳು ಬಿದ್ದಿರುತ್ತೆ, ಗಾಳಿಯಲ್ಲಿ ಪ್ಲಾಸ್ಟಿಕ್ಗಳು ಹಾರು ಬಂದಿರುತ್ತೆ. ಅವೆಲ್ಲವನ್ನ ಏನ್ ಮಾಡ್ತೀರಾ? ಪ್ರತಿದಿನ ಬೆಳಗ್ಗೆ ಸ್ವಚ್ಛತೆ ಮಾಡೋಕ್ಕೋಸ್ಕರ ಇಡೀ ಶಾಲಾ ಆವರಣವನ್ನ ಆಯ್ಕೋತೀರಾ, ಕ್ಲೀನ್ ಮಾಡ್ತೀರಾ, ಗುಡಿಸ್ತೀರಾ, ದಪ್ಪದನ್ನೆಲ್ಲ ಕೈಯಲ್ಲೇ ಎತ್ಕೊಂಡೋಗಿ ಹಾಕ್ತೀರಾ, ಹೌದಲ್ವಾ? ನಂತರದಲ್ಲಿ ಕೈ ಕಾಲುಗಳನ್ನ ಸೋಪ್ ಹಾಕಿ ತೊಳಿತೀರಾ, ಹೌದಾ? ಈ ರೀತಿಯಲ್ಲಿ ನಾವು ಬೇಡದೇ ಇರುವಂತಹ ವಸ್ತುಗಳನ್ನ ಹೊರಗಡೆ ಸಾಗಿಸೋದಕ್ಕೆ ಎರಡು ಕ್ರಮ ಇದೆ. ಎಲ್ಲವನ್ನೂ ಒಂದೊಳಗೆ ತುಂಬೋದು ಸರಿಯಲ್ಲ, ಎಲ್ಲವನ್ನೂ ಒಂದೊಳಗಡೆ. ನಮ್ಮಲ್ಲಿ ತ್ಯಾಜ್ಯದಲ್ಲಿ ಎರಡು ರೀತಿ ಇದೆ. ಒಂದು ಕರಗಬಲ್ಲದ್ದು, ಕರಗಿ ಗೊಬ್ಬರವಾಗುವಂಥದ್ದು. ಇನ್ನೊಂದು ಕರಗದೇ ಇರುವಂಥದ್ದು ಮತ್ತು ಒಣಗಿರುವಂಥದ್ದು. ಹಸಿ ಕಸ ಬೇರೆ ಇರುತ್ತೆ, ಒಣ ಕಸ ಬೇರೆ ಇರುತ್ತೆ. ಒಣ ಕಸಕ್ಕೆ ಬೆಂಕಿ ಹಾಕಿದ್ರೆ ಹತ್ಕೊಂಡ್ಬಿಡುತ್ತೆ, ಹಸಿ ಕಸಕ್ಕೆ ಬೆಂಕಿ ಹಾಕಿದ್ರೆ ಹತ್ಕೊಳ್ಳಲ್ಲ. ಈಗ ಹಸಿ ಕಸ ಯಾವ್ಯಾವುದು ಅಂತ ನಾನು ಹೇಳಿದೆ. ಅಮ್ಮ ಅಡಿಗೆ ಮಾಡುವಾಗ ಏನೇನ್ ಮಾಡಿರ್ತಾರೆ ಅವೆಲ್ಲ ಹಸಿ ಇರುತ್ತೆ. ತರಕಾರಿಗಳು ಹಸಿ ಇರುತ್ತೆ, ಹೌದಲ್ಲ? ಅವೆಲ್ಲ ಹಸಿವಾದ ವಸ್ತುಗಳು. ಈರುಳ್ಳಿ ಆಗ್ಲಿ, ಆ ಟೊಮೊಟೋದು ಒಂದು ಪೀಸ್ ಆಗ್ಲಿ, ಹೀರೆಕಾಯಿಂದಾಗ್ಲಿ, ಮೂಲಂಗಿ ಮೇಲೆ ಇರ್ತಾರಲ್ಲ ಅದಾಗ್ಲಿ, ಕ್ಯಾರೆಟ್ ಮೇಲೆ ಇರ್ತಾರಲ್ಲ ಅದಾಗ್ಲಿ, ಸೀಮೆ ಬದನೆಕಾಯಿನಲ್ಲಿ ಮೇಲ್ಗಡೆ ಇರ್ತಾರಲ್ಲ ಅದಾಗ್ಲಿ, ಆ ಸೌತೆಕಾಯಿ ಮೇಲೆ ಇರ್ತಾರೆ. ಹಾಗೇನು ತಿನ್ಬೋದು ಸೌತೆಕಾಯಿನ, ಬಟ್ ಮೇಲೆ ಎರಿತಾರೆ, ಹೌದಲ್ವಾ? ಆ ಎರಿಯುವಂತಹ ವಸ್ತುಗಳನ್ನೆಲ್ಲ ಏನ್ ಮಾಡ್ತಾರೆ? ಬೇಡದೇ ಇರೋದನ್ನ ಪಕ್ಕಕ್ಕೆ ಇಡ್ತಾರೆ, ಬೇಕಾಗಿರೋದನ್ನ ಬಳಸ್ಕೊಡ್ತಾರೆ. ಬೇಡವಾದದನ್ನ ಏನ್ ಮಾಡ್ಬೇಕು? ಒಣ ಕಸವಾಗಿ ಬದಲಾಯಿಸಕ್ಕಾಗಲ್ಲ. ಆ ಹಸಿ ಕಸವನ್ನೇ ಬೇರೆದಕ್ಕೆ ಹಾಕ್ಬೇಕು. ಹಸಿ ಕಸವನ್ನ ಬೇರೆದಕ್ಕೆ ಹಾಕೋಕೆ ಮತ್ತೆ ಒಣ ಕಸವನ್ನ ಬೇರೆದಕ್ಕೆ ಹಾಕೋಕೆ ಅಂತಾನೆ 2 ಡಸ್ಟ್ಬಿನ್ಗಳನ್ನ ನಮ್ಮ ಮನೆಗಳಲ್ಲಿ ಇಟ್ಕೋಬೇಕು. 2 ಡಸ್ಟ್ಬಿನ್ಗಳನ್ನ ನಾವು ಮನೆಗಳಲ್ಲಿ ಇಟ್ಕೋಬೇಕು. ಶಾಲೆಯಲ್ಲೂ ಅಷ್ಟೇ, ಮನೆಯಲ್ಲೂ ಅಷ್ಟೇ. ಒಂದನ್ನ ಹಸಿ ಕಸ ಹಾಕ್ಬೇಕು ಒಂದಕ್ಕೆ, ಮತ್ತೊಂದಕ್ಕೆ ಒಣ ಕಸ ಹಾಕ್ಬೇಕು. ಒಣ ಕಸ ಅದು ಒಣಗೆ ಇರುತ್ತೆ, ಅದನ್ನ ಬೆಂಕಿ ಹಚ್ಚಿ ಆದ್ರೂ ಮಾಡ್ಬೋದು. ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಗುಂಡಿಯನ್ನ ತೋಡ್ಬಿಟ್ಟು ಆ ಗುಂಡಿ ಒಳಗಡೆ ಹಾಕಿ ಅದು ಕಾಂಪೋಸ್ಟ್ ಗೊಬ್ಬರವಾಗಿ ತಯಾರಾಗೋವರೆಗೂ ಕಾಯ್ಬೋದು.
ಓಕೆನಾ. ಆದ್ರೆ ಈ ಹಸಿ ಕಸ ಇರುತ್ತಲ್ಲ ಅದು ಬೇಗ ಕರಗುತ್ತೆ, ಬೇಗ ಗೊಬ್ಬರವಾಗುತ್ತೆ. ಹಸಿ ಕಸ ಬೇಗ ಕರಗಿ ಬೇಗ ಗೊಬ್ಬರ ಆಗುತ್ತೆ. ಈ ಒಣ ಕಸದಲ್ಲಿ ಕೆಲವೊಂದು ಕರಗದೇ ಇರೋ ವಸ್ತುಗಳು ಇರುತ್ತೆ. ನಾನು ಆಗ್ಲೇ ಹೇಳಿದಾಗ ಪ್ಲಾಸ್ಟಿಕ್ ಕೂಡ ಶಾಲಾ ಆವರಣಕ್ಕೆ ಬಂದಿರುತ್ತೆ. ಹಾಲಿ ನೀವು ಕುರ್ಕುರೆ ತಿಂದಿರ್ತೀರಾ, ಚಾಕ್ಲೇಟ್ ತಿಂದಿರ್ತೀರಾ, ಹೌದಲ್ಲ, ಅದೆಲ್ಲ ಬಂದಿರುತ್ತೆ. ಅದೆಲ್ಲವನ್ನು ಒಣ ಕಸದೊಳಗಡೆ ಹಾಕ್ತೀರಾ. ಒಣಗಿರೋ ಎಲೆ, ಕಡ್ಡಿ ಅವೆಲ್ಲವನ್ನು ಒಣ ಕಸಕ್ಕೆ ಹಾಕ್ತೀರಾ. ಹಸಿ ಕಸಕ್ಕೆ ನಾನು ಆಗ್ಲೇ ಹೇಳಿದಾಗ ಕಟ್ ಮಾಡಿರೋದು, ಬೇಡದೇ ಇರೋ ಸೊಪ್ಪಿನ ಬೇರಿನ ಭಾಗ ಇರುತ್ತಲ್ಲ, ಆ ಬೇರಿನ ಭಾಗ ಆಗ್ಬೋದು, ತರಕಾರಿಗಳು ಬೇಡದೇ ಇರೋ ಭಾಗ ಆಗ್ಬೋದು, ಕೊಳ್ತಿರೋ ತರಕಾರಿ ಆಗ್ಬೋದು, ಅಂತವನ್ನೆಲ್ಲ ನಾವು, ಆಮೇಲೆ ಬೇಡದೇ ಇರೋ ಮೆಣಸಿನಕಾಯಿ ಊಟದಲ್ಲಿರೋದು ಅವುಗಳಾಗ್ಬೋದು, ಅವೆಲ್ಲವನ್ನು ಹಸಿ ಕಸಕ್ಕೆ ಹಾಕ್ತೀವಿ, ಹಾಕಬೇಕು. ಗೊತ್ತಾಯ್ತಾ? ಮನೆಗಳಲ್ಲೂ ಅಷ್ಟೇ, ಶಾಲೆಯಲ್ಲೂ ಅಷ್ಟೇ. ಇದು ಎಲ್ಲಾ ಕಡೆ. ಯಾಕೆಂತಂದ್ರೆ ಹಸಿ ಕಸ ಮತ್ತೆ ಒಣ ಕಸ ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ ಈ ಹಸಿ ಕಸ ಸ್ವಲ್ಪ ಬೇಗ ಸ್ಮೆಲ್ ಬಂದ್ಬಿಡುತ್ತೆ, ನೊಣಗಳಾಗುತ್ತೆ. ನೋಡಿದಿರಲ್ವ, ಸೊಳ್ಳೆಗಳು, ಸಣ್ಣ ಸಣ್ಣ ಸೊಳ್ಳೆಗಳಾಗೋದು ಹಂಗಾಗುತ್ತೆ. ಹಾಗಾಗಿ ಹಸಿ ಕಸವನ್ನ ಸಪ್ರೇಟ್ ಆಗಿ ಹಾಕೊಂಡು ಅದನ್ನ ಬೇರೆ ಗುಂಡಿಯಲ್ಲಿ ಹಾಕಿ ಅದಕ್ಕೆ ಒಂದು ಕೆಮಿಕಲ್ ನ ಹಾಕ್ಬಿಟ್ಟು ಮಾಡೋದ್ರಿಂದ ಅದರಿಂದ ಸೊಳ್ಳೆಗಳು ಉತ್ಪತ್ತಿ ಆಗೋದು ಕೂಡ ಕಡಿಮೆ ಆಗುತ್ತೆ, ಅಂದ್ರೆ ಬೇಗ ಕರಗಿ ಗೊಬ್ಬರ ಆಗುತ್ತೆ. ಈ ಒಣ ಕಸವನ್ನ ಹಾಕೋದ್ರಿಂದ, ಬೇರೆ ಸಪ್ರೇಟ್ ಆಗಿ ಹಾಕೋದ್ರಿಂದ ಇದು ಬೇರೆ ಕಡೆ ಹಾರಾಡದೆ ಇರೋರಿಗೆ ಬೇಗ ಬೆಂಕಿ ಹಾಕಿ ಅದನ್ನ ಒಂದು ಕಡೆ ದೊಡ್ಡ ಗುಂಡಿ ಮಾಡ್ಬಿಟ್ಟು ಅದರೊಳಗಡೆ ಹಾಕಿ ಕಾಂಪೋಸ್ಟ್ ಗೊಬ್ಬರವಾಗಿ, ಅತಿ ಹೆಚ್ಚು ಬೇಗ ಗೊಬ್ಬರ ಆಗುವಂಥದ್ದು ಹಸಿ ಕಸ, ನಿಧಾನವಾಗಿ ಆಗುವಂಥದ್ದು ಒಣ ಕಸ. ಆದ್ರಿಂದ ಸಪ್ರೇಟ್ ಮಾಡಿಯೇ ನಾವು ಅದನ್ನ ಬಳಸಬೇಕು. ಇನ್ನು ಮುಂದೆ ನಿಮ್ಮ ಮನೆಗಳಲ್ಲಾಗ್ಲಿ ಶಾಲೆಯಲ್ಲಾಗ್ಲಿ ಹಸಿ ಕಸ ಬೇರೆಗೆ, ಒಣ ಕಸ ಬೇರೆನೆ ಹಾಕ್ಬೇಕು. ಹಾಕ್ತೀರಲ್ವಾ ಮಕ್ಳ? ಈಗ ಅದಕ್ಕೆ ಸಂಬಂಧಪಟ್ಟ ಒಂದು ಆಕ್ಟಿವಿಟಿ ಮಾಡೋಣ. ಓಕೆ, ಹಸಿ ಕಸವನ್ನ ಯಾವ್ದಕ್ಕೆ ಹಾಕ್ಬೇಕು, ಒಣ ಕಸವನ್ನ ಯಾವ್ದಕ್ಕೆ ಹಾಕ್ಬೇಕು ಅಂತೇಳಿ ಅಲ್ಲಿ ಕೆಲವು ವಸ್ತುಗಳಿರುತ್ತೆ. ಆ ವಸ್ತುಗಳಲ್ಲಿ ಒಬ್ಬೊಬ್ರೆ ತಂದು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕ್ತೀರಾ ಅಲ್ವಾ? ಓಕೆ, ನೀವೊಂದು ವಸ್ತುನ ತಗೊಂಡು ಬಂದು ಅದರಲ್ಲಿ ಯಾವ್ದಕ್ಕೆ ಹಾಕ್ಬೇಕು ಹಾಕಿ. ತೋರಿಸ್ಬೇಕು. ಇದು ಹಸಿಯಾಗಿದೆ, ಇದು ಹಸಿಯಾಗಿದೆ, ಅದಕ್ಕೆ ಹಸಿ ಕಸಕ್ಕೆ ಹಾಕ್ತೀವಿ. ಓಕೆ, ಇದು ಒಣಗಿರೋ ಎಲೆ, ನಾವು ಅದಕ್ಕೆ ವೆರಿ ಗುಡ್. ಓಕೆ, ನೆಕ್ಸ್ಟ್ ಬರೋಣ. ಹಸಿ ಕಸ, ಹಾಗಾಗಿ ಹಸಿ ಕಸ ಒಟ್ಟಿಗೆ ಹಾಕ್ತೀವಿ. ವೆರಿ ಗುಡ್. ಒಣ ಕಸದ ಬುಟ್ಟಿಗೆ ಹಾಕ್ತಾ ಇದ್ದೀನಿ. ರೈಟ್, ಓಕೆ. ಪೇಪರ್ ಯಾರು ತಗೊಂಡಿದ್ದೀರಾ? ಲಾವಣ್ಯ ಕೇಳ್ಕೊತೀರಾ? ಅವರು ಎತ್ಕೊಂಡಿಲ್ಲ ಪೇಪರ. ಓಕೆ, ಇದು ಎಂತ ಕಸ? ಒಣ ಕಸ. ಹಂಗಾಗಿ ಇದಕ್ಕೆ ಹಾಕ್ಬೇಕಾ, ಇದಕ್ಕೆ ಹಾಕ್ಬೇಕಾ? ವೆರಿ ಗುಡ್. ಅದು ಮುಂದೆನೆ ಒಟ್ಟಿಗೆ ಎತ್ಕೊಂಡು ರೈಟ್. ಇನ್ನೊಂದು ಇಟ್ಕೊಳ್ಳಿ. ಚೆನ್ನಾಗಿ ಬಂದಿಲ್ವಾ? ಚೆನ್ನಾಗಿ ಅಲ್ಲ, ವೆರಿ ಗುಡ್, ವೆರಿ ಗುಡ್. ಮಕ್ಕಳ, ಇವಾಗ ನಿಮ್ಗೆ ಗೊತ್ತಾಯ್ತು ಅಲ್ವಾ ಯಾವುದು ಹಸಿ ಕಸ ಯಾವುದು ಒಣ ಕಸ ಅಂತೇಳಿ ನಿಮ್ಗೆ ಗೊತ್ತಾಯ್ತು, ಹೌದಾ? ಈ ಒಣ ಕಸ ಎಲೆ, ಕಡ್ಡಿ, ಪೇಪರು, ರಟ್ಟನ್ ಪೀಸು ಇವುಗಳನ್ನೆಲ್ಲ ನೀವು ಒಣ ಕಸಕ್ಕೆ ಹಾಕಿದ್ದೀರಾ. ಬದನೆಕಾಯಿ, ಸೌತೆಕಾಯಿ ಪೀಸು, ಈರುಳ್ಳಿ ಪೀಸು, ಈರುಳ್ಳಿ ಸಿಪ್ಪೆ, ಮತ್ತೆ ಸೀಮೆ ಬದನೆಕಾಯಿ ಎದ್ದಿರೋದು, ಗೆಡ್ಡೆಕೋಸು ಎದ್ದಿರೋದು ಎಲ್ಲವನ್ನ ಹಸಿ ಕಸಕ್ಕೆ ಹಾಕಿದ್ದೀರಾ. ನಿಮ್ಮ ಮನೆಯಲ್ಲೂ ಕೂಡ ನೀವು ಅಮ್ಮನಿಗೆ ಹೋಗಿ ಹೇಳ್ಬೇಕು. ಹೇಳ್ತೀರಲ್ಲ, ಅಮ್ಮ ಇನ್ನು ಮುಂದೆ ಹಸಿ ಕಸವನ್ನ
ಮತ್ತೆ ನೀಲಿದು ಎರಡು ಬಕೆಟ್ಗಳನ್ನ ಹಸಿ ಕಸಕ್ಕೆ ಒಂದು ಒಣ ಕಸಕ್ಕೆ ಒಂದು ಅಂತ ಎರಡು ಬಕೆಟ್ಗಳನ್ನ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ವತಿಯಿಂದ. ನಿಮ್ಮ ಮನೆಗಳಲ್ಲಿ ಇರುತ್ತೆ. ಅದೆರಡನ್ನೂ ಇಟ್ಕೊಂಡು ಬಳಸ್ಕೊಂಡು ಇನ್ ಮುಂದೆ ಪ್ರತಿಯೊಬ್ರು ಕೂಡ ಹಸಿ ಕಸ ಮತ್ತು ಒಣ ಕಸವನ್ನ ಸಪರೇಟ್ ಮಾಡಬೇಕು. ನಮ್ಮ ಶಾಲೆಯಲ್ಲಿಯೂ ಕೂಡ ಪ್ರತಿದಿನ ಶಾಲಾ ಆವರಣವನ್ನ ತರಗತಿಯನ್ನ ಸ್ವಚ್ಛಗೊಳಿಸಿ